ಸ್ನೇಹಿತರೆ, ಈ ಮುಸ್ಲಿಂ ವ್ಯಕ್ತಿ 100ಕ್ಕೂ ಹೆಚ್ಚು ಮಕ್ಕಳನ್ನು ದತ್ತು ಪಡೆದರು. ಆದರೆ ಸ್ವಲ್ಪ ಸಮಯದ ನಂತರ ಈ ಮಕ್ಕಳೆಲ್ಲ ಸತ್ತು ಹೋದರು. ನಂತರ ಪೊಲೀಸರು ಪರಿಶೀಲಿಸಿದಾಗ ಕೆಲವು ಅಪಾಯಕಾರಿ ವಿಷಯ ಬಯಲಾಯಿತು. ಅಮೆರಿಕದಲ್ಲಿ ವಾಸಿಸುವ ಮೊಹಮ್ಮದ್ ಬಜೀಕ್ ಅವರ ನೆರೆಯವರು ಗಮನಿಸಿದ್ದೇನೆಂದರೆ, ಮೊಹಮ್ಮದ್ ಪ್ರತಿ ತಿಂಗಳು ಹಲವಾರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಿದ್ದರು. ಆದರೆ ಕೆಲವು ದಿನಗಳಲ್ಲೇ ಆ ಮಕ್ಕಳೆಲ್ಲ ಸಾಯುತ್ತಿದ್ದರು. ಆದ್ದರಿಂದ ಅವರು ಮೊಹಮ್ಮದ್ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದರು. ನಂತರ ಪೊಲೀಸರು ಮೊಹಮ್ಮದ್ ಮೇಲೆ ನಿಗಾ ಇಡಲು ಪ್ರಾರಂಭಿಸಿದರು ಮತ್ತು ಅವರು ಗಮನಿಸಿದ್ದೇನೆಂದರೆ, ಮೊಹಮ್ಮದ್ ಹೆಚ್ಚಾಗಿ ಇಂತಹ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಿದ್ದರು ಯಾರಿಗೆ ಗಂಭೀರ ಕಾಯಿಲೆಗಳಿದ್ದವು ಮತ್ತು ಬದುಕುವುದು ಬಹಳ ಕಷ್ಟವಾಗಿತ್ತು. ಆದ್ದರಿಂದ ಆ ಮಕ್ಕಳನ್ನು ಅವರ ಪೋಷಕರು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಮತ್ತು ಏಕೆಂದರೆ ಮೊಹಮ್ಮದ್ ಮತ್ತು ಅವರ ಪತ್ನಿಗೆ ಮಕ್ಕಳಿರಲಿಲ್ಲ, ಆದ್ದರಿಂದ ಈ ದಂಪತಿ ಕಳೆದ ಸುಮಾರು ವರ್ಷಗಳಿಂದ ಇಂತಹ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಂಡು ಮನೆಗೆ ಕರೆತರುತ್ತಿದ್ದರು ಮತ್ತು ಅವರ ಕೊನೆಯ ಕ್ಷಣಗಳಲ್ಲಿ ಅವರನ್ನು ಆರೈಕೆ ಮಾಡುತ್ತಿದ್ದರು. ಆದರೂ ಈ ಮುಸ್ಲಿಂ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಧ್ಯಮ ವರದಿ ಮಾಡಲಿಲ್ಲ. ನೀವು ಅವರಿಗಾಗಿ ಲೈಕ್ ಮತ್ತು ಕಮೆಂಟ್ ಮಾಡಿ.